ಎಲ್ಲಮ್ಮ ಬಾರೆ ಮನೆಗೆ ಸಂತಸವ ತಾರೆ ನಮಗೆ ಎಲ್ಲಮ್ಮ ಬಾರೆ ಮನೆಗೆ ಎಲ್ಲಮ್ಮ ಬಾರೆ ಮನೆಗೆ. ಸ್ನೇಹಿತರೆ ಮತ್ತೆ ಮಾತೆಯರೇ ಮತ್ತೆ ಎಲ್ಲರಿಗೂ ನನ್ನ ವಂದನೆಗಳು. ಇವಾಗ ನೀವು ನೋಡ್ತಾ ಇದ್ದೀರಾ ಎಲ್ಲಮ್ಮ ದೇವಿ ಅಂತ. ನೀವೆಲ್ಲ ಅನ್ಕೊಂಡಿರ್ಬೋದು ಇದು ದೇವಸ್ಥಾನ ಅಂತ. ಹೌದು, ಖಂಡಿತವಾಗ್ಲೂ ದೇವಸ್ಥಾನ ಥರನೇ ಕಾಣ್ತಾ ಇದೆ. ಆದರೆ ಇದು ಒಂದು ಮನೆ. ಇದು ಒಂದು ಮನೆ ಅಂದರೆ ನಮ್ಮದು ಇನ್ನೊಂದು ಮನೆ ಅಂತಲೇ ಹೇಳ್ಬೋದು. ಎಲ್ಲಮ್ಮ ದೇವಿ ಮನೆ. ಇಲ್ಲಿ ಇದಾರಲ್ಲ, ಇದು ಅಮ್ಮ ಅವರು. ಇವರು ಮೊದಲಿಂದಲೂ ಸಾಕಿದಂತಲೇ ಹೇಳಬೇಕು. ಇಷ್ಟು ವರ್ಷನೂ ನಮ್ಮನ್ನು ಸಾಕೊಂಡು ಬಂದು ಹಿತ ನುಡಿಗಳಿಂದ ಒಂದು ಕಷ್ಟ ಬರಲಿ ಎಲ್ಲರೂ ಸಂತೋಷ ಬಗ್ಗೆ ಮಾತಾಡ್ತಾರೆ. ಆದರೆ ಅಮ್ಮ ಕಷ್ಟ ಬಂದಾಗ ಹಿಂಗೆ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ರು. ಒಂದು ಹಿತ ನುಡಿನೂ ಹೇಳ್ತಾ ಇದ್ರು. ನೀವು ಹೀಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು ಅಂತ ಡಿಸಿಷನ್ ಹೇಳ್ತಾ ಇದ್ರು. ಅಮ್ಮ ನಮಸ್ಕಾರ. ನಿಮ್ಮ ಡಿಸಿಷನ್ನು ನಿಮ್ಮ ಒಂದು ಪ್ರೋತ್ಸಾಹದಿಂದ ನಾವು ಇಷ್ಟು ಮಟ್ಟಿಗೆ ಇದ್ದೀವಿ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ಆಮೇಲೆ ನಿಮ್ಮ ಮನೆಯಲ್ಲಿ ನಾನು ನೋಡಿರೋ ಹಾಗೆ ಪೂಜೆಗಳಿಗೆ ಎಷ್ಟು ಒತ್ತು ಕೊಡ್ತೀರಾ ಅಂತಂದರೆ ಈ ರೀತಿ ಕೆಲವೊಮ್ಮೆ ಒಂದು ದೇವಸ್ಥಾನಗಳಲ್ಲೂ ನಾವು ನೋಡೋದಿಲ್ಲ. ಅಷ್ಟು ಒತ್ತು ಕೊಡ್ತೀರಾ. ಅದು ಸೋಮವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಮತ್ತು ಹುಣ್ಣಿಮೆಗಳಲ್ಲಿ ಮತ್ತು ಮಹೋತ್ಸವಗಳು ಮಾಡ್ತಾರೆ ಇವ್ರ ಮನೆಯಲ್ಲಿ. ಅದು ಎರಡು ಕಣ್ಣು ಸಾಲೋದಿಲ್ಲ. ಮೊನ್ನೆ ತಾನೇ ಒಂದು ಜೋಗಮ್ಮಂದು ಮಹೋತ್ಸವ ಅಂತ ಮಾಡಿದ್ರು. ನಮ್ಮ ರೋಡಿಂದ ಫುಲ್ ನಿಮಿಷಾಂಬ ದೇವಸ್ಥಾನದಿಂದ ಒಂದು ಮಹೋತ್ಸವ ಮಾಡಿಕೊಂಡು ಒಂದು ಜಾತ್ರೆಯಾಗಿ ಬಂದರು. ಅದು ಈಗಲೂ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ದೇವರೇ ಬಂದ್ಬಿಡ್ತೇನೋ ನಮ್ಮ ರೋಡಿಗೆ ಅಂತಲೂ ಅನ್ನಿಸ್ತು. ಅದಕ್ಕೆಲ್ಲ ಕಾರಣಕರ್ತರು ಇವರು ಮತ್ತು ಇವ್ರ ಮನೆಯವರು ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ನಾವೆಲ್ಲರೂ ಒಟ್ಟೊಟ್ಟಿಗೆ ಬೆಳೆದಿರೋದು. ಈ ವಿಜಯದಶಮಿದಲ್ಲೂ ಎಲ್ಲಮ್ಮ ದೇವಿಗೆ 10 ದಿನನೂ ಪ್ರತಿದಿನನೂ ಅಲಂಕಾರ ಮಾಡಿ ಅದಕ್ಕೆ ಒಂದು 4 ರಿಂದ 5 ಅವರ್ ಮನೆಯವರೆಲ್ಲನೂ ಹೂವಾಗಿರ್ಬೋದು, ಮಾರ್ಕೆಟ್ಗೆ ಹೋಗಿ ಸಾಮಾನು ತೊಗೊಂಡು ಬರೋದು ಆಗಿರ್ಬೋದು, ಎಲ್ಲ ಎಫರ್ಟ್ಸು ಹಾಕಿ ಮಾಡ್ತಾರೆ. ಈಗ ಅಮ್ಮ ದೇವ್ರ ಬಗ್ಗೆ ಹೇಳ್ತಾರೆ. ಎಲ್ಲಮ್ಮ ಅಂದರೆ ನಮ್ಗೆ ಎಲ್ಲರಿಗೂ ಗೊತ್ತು, ಮೂವಿನಲ್ಲಿ ನೋಡಿರ್ತೀವಿ. ಆದರೆ ಎಲ್ಲಮ್ಮಂದು ಸತ್ಯ ಘಟನೆ ಮತ್ತು ಅದನ್ನು ನಂಬಿದ್ರೆ ನಮಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ಅಮ್ಮನ ಇದರಿಂದನೇ ನುಡಿಗಳಿಂದನೇ ಕೇಳೋಣ. ಅಮ್ಮ, ಎಲ್ಲಮ್ಮನ ಬಗ್ಗೆ ಒಂದು 2 ಮಾತು ನಮಗೆ ಮತ್ತು ಎಲ್ಲರಿಗೂ ಹೇಳಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಎಲ್ಲಮ್ಮ ನಮ್ಮ ಮನೆ ದೇವರು, ನಮ್ಮ ಕುಲದ ದೇವರು ಎಲ್ಲಮ್ಮ ಅಂದರೆ ಎಲ್ಲರಿಗಿಂತ ದೊಡ್ಡ ಆಕಿ ಎಲ್ಲಮ್ಮ. ಅದರಿಂದ ಆಕೆಗೆ ನಂಬಿ ಒಂದು ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು, ಇದ್ದ ಆಶೀರ್ವಾದ ಮಾಡಿ ನಿಮ್ಗೆ ಕಷ್ಟ ಪರಿಹಾರ ಮಾಡ್ತಾರೆ. ಆದ್ದರಿಂದ ನಮಗೆ ಇವಾಗ ನಮ್ಗೇನಾರ ಬೇಕು ಅಂದಾಗ ನಾಳೆನೇ ಕೊಡಬೇಕು ಅಂತಲ್ಲ, ಅದನ್ನ ಯಾವಾಗಾರ ನಮಗೆ ಕೊಡ್ತಾಳೆ. ಆದ್ದರಿಂದ ನಾನು ಇಲ್ಲಿ ಬಂದವ್ರಿಗೆ ಅಮ್ಮನವ್ರಿಗೆ ಕೇಳ್ಕೊಳ್ರಿ ಮಾಡ್ರಿ ಅಂತ ಹೇಳ್ತೀನಿ. ಅದು ನನಗೆ ಈ ಬೀದಿ ಒಳಗೆ ನೀವೆಲ್ಲ ಸಣ್ಣವರು ನಾವು ಬಂದಾಗ ನಮಗೂ ಅಂದರೆ ನಮ್ಮ ಮಕ್ಳ ಜೊತೆಗೆ ನೀವು ಅಂತೇಳಿ ಇದು ಮಾಡ್ಕೊತಾ ಇದ್ವಿ. ಅಂದರೆ ಈಗ ನನ್ನ ಮಕ್ಕಳೇ ಲೆಕ್ಕ ಆಗೋಗ್ಬಿಟ್ಟೈತಿ. ನೀವು ಇವ್ರು ರೇಖನು ಸುಜಾತ ಅಂತ. ಹೌದು. ಆಮೇಲೆ ಇವ್ರ ಮಕ್ಕಳಿಗೆಲ್ಲ ನಾನೇ ಟ್ಯೂಷನ್ ಮಾಡ್ತಾ ಇದ್ದೆ. ಹಂಗಾಗಿ ನನಗೆ ನಮ್ಮನೆ ಮೇಲೆ ಇವ್ರು ತುಂಬಾ ಸಂತೋಷ ಇಟ್ಟಿದ್ದಾರೆ. ಆಮೇಲೆ ಬರೋರು ಹೋಗೋರು ಏನಾರ ಕೇಳಬೇಕು ಮಾಡಬೇಕು ಅಂದರೆ ಹೇಳ್ತಾರೆ ಏನಾರ ಅಂತ. ಅದರಿಂದ ಎಲ್ಲಮ್ಮ ಅಂದರೆ ಎಲ್ಲರಿಗಿನ್ನ ದೊಡ್ಡ. ನಾನು ಏನು ಅಮ್ಮನ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಅದು ನೀವೇ ಕಣ್ಣಾರ ನೋಡಿದ್ರೆ ಗೊತ್ತಾಗುತ್ತೆ. ಹೌದು ಹೌದು. ತುಂಬ ಸಂತೋಷ ಅಮ್ಮ ಹೇಳಿರೋಗೆ. ಹಾಯ್ ಫ್ರೆಂಡ್ಸ್, ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋ ಹಂಗೆ ಸಂತೋಷ ಆಗಲಿ ಏನೇ ಆಗಲಿ ಬರುತ್ತೆ ಹೋಗುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಒಂದೇ, ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲೇ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಒಂದು ದೇವರು ಕಾಪಾಡುತ್ತೆ. ಮತ್ತೆ ತೊಂದರೆ ಬರೋದಿಲ್ಲ ಅಂತಲ್ಲ, ಮನುಷ್ಯನ ಮೇಲೆ ತೊಂದರೆ ಬಂದೇ ಬರುತ್ತೆ. ಆ ಬರೋ ತೊಂದರೆ ಕಮ್ಮಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅದಕ್ಕೆ ನಾನು ಇಷ್ಟು ವಿಡಿಯೋಗಳು ಮಾಡ್ತಾ ಇರೋದು. ಮತ್ತೆ ಇಲ್ಲಿ ಈ ಮನೆದು ಒಂದು ಸತ್ಯ ಏನು ಅಂದರೆ, ಇವ್ರು ಮಾಡೋ ಒಂದು ಪೂಜೆಗಳಿಗೆ, ಇವ್ರು ಮಾಡೋ ಒಂದು ಭಕ್ತಿಗೆ ಅಮ್ಮ ಇವಾಗಲೇ ಹೇಳಿರೋ ಹಂಗೆ ನಮ್ಮ ಮಕ್ಕಳು ಇಲ್ಲೇ ಓದಿದ್ದು ಅಂದರೆ ವಿದ್ಯೆನೂ ಇಲ್ಲೇ ಇದೆ. ಮತ್ತು ಇವ್ರ ಸೊಸೆ ಲಕ್ಷ್ಮಿ ಅವರು ವಿಡಿಯೋನಲ್ಲಿ ಬರ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಲಕ್ಷ್ಮಿ ತಕ್ಕಂಗೆ ಅಷ್ಟು ಪೇಷನ್ಸ್ ಇದೆ. ಅವರು ಒಂದು ಕೋಪ ಮಾಡ್ಕೊಂಡು ನೋಡೇ ಇಲ್ಲ, ಯಾವಾಗಲೂ ನಗ್ನತ್ತಾ ನಮಗೂ ಸಮಾಧಾನ ಹೇಳ್ತಾ ಅವರು ಒಂಥರ ತುಂಬ ಮೋಟಿವೇಟ್ ಆಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಮನೆಯಲ್ಲಿ ಎಲ್ಲ ಇದೆ. ಹಾಗೇನೆ ನಾನು ಯಾವಾಗ್ಲೂ ಈ ಮನೆಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಈ ಮನೇಲಿ ಇವರು ಅಕ್ಕ ತಂಗಿ ಇರ್ತಾರ, ವಿಶ್ ಮಾಡ್ತೀನಿ. ನಮಸ್ಕಾರ. ಹೇಳಿಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿಮಾತೆ.
ಪ್ರಿಯರನ್ನು ಮಣಿಸಲು ಬಂದ ವೈಶಾಖ ಮಾಸದ ಶುಭದಾತೆ. ಸಂಕಷ್ಟಗಳ ಅಳಿಸುವ ಮಾತೆ ಜಮದಗ್ನಿಯ ಸತಿ ವಂದಿಸುವೆ. 14